ರಾಜಕೀಯ ನಾಯಕರ ಈ ಆಶ್ವಾಸನೆಗಳು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳೋದು ಕೇವಲ ಚುನಾವಣೆಗಷ್ಟೇ ಸೀಮಿತನ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಯಾಕಂದ್ರೆ ಕೊಟ್ಟ ಮಾತಿನಂತೆ ಯಾವ ರಾಜಕೀಯ ನಾಯಕರು ಕೂಡ ನಡ್ಕೊಳ್ಳಲ್ವಾ ಅನ್ನೋದಕ್ಕೆ ಈ ಘಟನೆಯೇ ನಿದರ್ಶನ. ಗೆದ್ದ ಮೇಲೆ ಅಭಿವೃದ್ಧಿಯನ್ನ ಮರೆತಿದ್ದಾರೆ ಶಾಸಕ ಗಾಲಿ ಜನಾರ್ದನ ರೆಡ್ಡಿ. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಶ್ರೀರಾಮನಿಗಾಗಿ ಶಬರಿ ಕಾದಿದ್ದ ಸ್ಥಳದಲ್ಲಿ ಮೂಲ ಸೌಕರ್ಯನೇ ಇಲ್ಲ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದೇಶದಲ್ಲಿ 5 ಪವಿತ್ರ ಸರೋವರ, ಆ 5 ಪವಿತ್ರ ಸರೋವರಗಳಲ್ಲಿ ಪಂಪಾ ಸರೋವರ ಕೂಡ ಒಂದು. ಪಂಪಾ ಸರೋವರದ ಬಗ್ಗೆ ಜಿಲ್ಲಾಡಳಿತ ಮುಜರಾಯಿ ಇಲಾಖೆ ನಿರ್ಲಕ್ಷ್ಯ ವಹಿಸಿದೆ. ಕನಿಷ್ಠ ಕುಡಿಯುವ ನೀರು, ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಭಕ್ತರು ಪರದಾಡ್ತಾ ಇದ್ದಾರೆ. ಅಂಜನಾದ್ರಿ ಬಳಿ ಇರುವಂತಹ ಪಂಪಾ ಸರೋವರದ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸಿರೋದು. ಅಂಜನಾದ್ರಿ ಬಳಿ ಇರುವಂತಹ ಪಂಪಾ ಸರೋವರ ದೇಶದ ವಿವಿಧ ಭಾಗಗಳಿಂದ ಬರುವಂತಹ ಭಕ್ತರಿಗೆ ಅಲ್ಲಿ ಮೂಲ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ತಿಂಗಳಿಗೆ ಲಕ್ಷ ಲಕ್ಷ ಹಣ ಹುಂಡಿಗೆ ಬಂದರೂ ಕೂಡ ಅಭಿವೃದ್ಧಿ ಯಾಕಿಲ್ಲ ಅನ್ನೋದು ಅಲ್ಲಿಯ ಜನರ ಭಕ್ತಾದಿಗಳ ಯಕ್ಷ ಪ್ರಶ್ನೆಯಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಾ, ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಒಂದಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ, ಭರವಸೆಗಳನ್ನು ಕೊಡ್ತಾರೆ. ನಾವು ಹಂಗೆ ಅಭಿವೃದ್ಧಿ ಮಾಡ್ತೀವಿ, ಹಿಂಗೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲವನ್ನ ಕೂಡ ಮರೆತಿದ್ದಾರೆ. ಗೆದ್ದ ಮೇಲೆ ಅಭಿವೃದ್ಧಿಯನ್ನ ಮರೆತಿರೋದು ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು. ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಅವರು ದೇಗುಲದ ಜೀರ್ಣೋದ್ಧಾರವನ್ನ ಕೈಗೊಂಡಿರ್ತಾರೆ. ರೆಡ್ಡಿ ಹಾಗೆ ಶ್ರೀರಾಮುಲು ಚುನಾವಣೆಗೂ ಮುನ್ನ ವಾರಕ್ಕೆ 3 ರಿಂದ 4 ಬಾರಿ ಬಂದು ಹೋಗಿರ್ತಾರೆ. ಆದರೆ ಚುನಾವಣೆ ಆಗಿ ಗೆದ್ದ ಮೇಲೆ ಒಂದು ಬಾರಿಯೂ ಕೂಡ ಭೇಟಿ ಇಲ್ಲ. ಪಂಪಾ ಸರೋವರಕ್ಕೆ ಬಂದು ಹೋಗ್ತಾ ಇದ್ರು ಮಾಜಿ ಸಚಿವ ಶ್ರೀರಾಮುಲು. ಚುನಾವಣೆಯಲ್ಲಿ ಸೋತ ಮೇಲೆ ಈ ಕಡೆ ಶ್ರೀರಾಮುಲು ತಲೆನೂ ಕೂಡ ಹಾಕಿಲ್ಲ. ಜೀರ್ಣೋದ್ಧಾರ ವೇಳೆ ಗರ್ಭಗುಡಿಯಲ್ಲಿದ್ದಂತಹ ಶ್ರೀಚಕ್ರ ಕಿತ್ತು ಬಿಸಾಕಲಾಗಿತ್ತು. ಶ್ರೀಚಕ್ರ ಕಿತ್ತು ಬಿಸಾಕಿದ್ದು ಸಾಕಷ್ಟು ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಅರ್ಧಂಬರ್ಧ ಜೀರ್ಣೋದ್ಧಾರ ಕಳೆಗುಂದಿರುವಂತಹ ದೇವಸ್ಥಾನ. ರೆಡ್ಡಿ ಶ್ರೀರಾಮುಲು ನಡೆಗೆ ಸ್ಥಳೀಯರು ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪಂಪಾ ಸರೋವರದಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಗೆಸ್ಟ್ ಹೌಸ್ ಸಿದ್ಧತೆಗಳು ಕೂಡ ನೋಡಿ, ದೇವಸ್ಥಾನದ ಮೂಲ ಸೌಕರ್ಯಕ್ಕೆ ಮಾತ್ರ ಕೇಳಬೇಡಿ ಅಂತ ರೆಡ್ಡಿ ಹೇಳ್ತಾ ಇರೋದು. ಅಲ್ಲಿ ಗೆಸ್ಟ್ ಹೌಸಿಗೆ ಎಲ್ಲ ರೀತಿಯ ತಯಾರಿಗಳಾಗ್ತಾ ಇದೆ, ಸಿದ್ಧತೆಗಳಾಗ್ತಾ ಇದೆ. ಆದರೆ ದೇವಸ್ಥಾನದ ಮೂಲ ಸೌಕರ್ಯಕ್ಕೆ ಜೀರ್ಣೋದ್ಧಾರ ಮಾಡಿ ಬೇಕಾಗಿರುವಂತಹ ಸೌಲಭ್ಯಗಳನ್ನು ಕೊಡಿ ಅಂದರೆ ಅದ್ಯಾವುದನ್ನು ಕೂಡ ಕೇಳಬೇಡಿ ಅನ್ನುವ ಮಾತು. ಇಲ್ಲಿ ಭಾಳ ವ್ಯವಸ್ಥೆ ಇದೆ. ಇದು ವಿಜಯಲಕ್ಷ್ಮಿ ಪಂಪಾ ಸರೋವರ ದೇವಸ್ಥಾನ. ಇದು ನಮ್ಮ ದೇಶದಲ್ಲೇ ಹೆಸರಿರುವಂಥ ಎಷ್ಟೋ ಸರೋವರಗಳಲ್ಲಿ ಒಂದು. ಇಲ್ಲಿ ದೇಶದಿಂದ ವಿದೇಶದಿಂದನೂ ಪ್ರವಾಸಿಗರು ಬಂದು ಹೋಗ್ತಿರ್ತಾರೆ ಸಾವಿರಾರು ಗಟ್ಟಲೆ. ಆದ್ರಲ್ಲಿ ಬರುವಂಥ ಪ್ರವಾಸಿಗರಿಗೆ ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ, ಉಳ್ಕೊಳ್ಳಿಕ್ಕೆ ವಸತಿ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಅಂತೂ ಸರಿಯಾಗಿ ಮೇಂಟೆನೆನ್ಸೇ ಇಲ್ಲ. ಶೌಚಾಲಯ ಇದ್ರೂ ಅದನ್ನು ಬಳಕೆ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಇಲ್ಲ, ಯಾವ ಪ್ರವಾಸಿಗರು ಬಂದ್ರೂ ಇಲ್ಲಿ ಭಾಳ ತೊಂದರೆ ಆಗ್ತಾಯಿದೆ. ನೋಡಿ, ಮಾತೇತರಿ ಡೆವಲಪ್ಮೆಂಟ್ ಮಾಡ್ತೀವಿ, ಅಭಿವೃದ್ಧಿ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಾರೆ. ಇಲ್ಲೇನೂ ಮಾಡಲಿಲ್ಲ. ಈಗ ದೇವಸ್ಥಾನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಒಂದು 2-3 ವರ್ಷದ ಹಿಂದೆ ಮಾನ್ಯ ಶ್ರೀರಾಮುಲು ಸಾಹೇಬರು ಬಿಚ್ಚಿ ಕಟ್ತೀನಿ ಅಂತೇಳಿ ಮಾಡಿದರು. ಅದನ್ನು ಅರ್ಧಕ್ಕೆ ಬಿಟ್ಬಿಟ್ರು. MLA ಎಲೆಕ್ಷನ್ ಬಂತು, MP ಎಲೆಕ್ಷನ್ ಬಂತು, ಏನೇನೋ ಬಂತು, ಏನೂ ಅದ್ರ ಬಗ್ಗೆ ಯಾರೂ ಕಾಳಜಿನೇ ವಹಿಸಲಿಲ್ಲ. ಇಲ್ಲಿ ಭಾಳ ವ್ಯವಸ್ಥೆ ಇದೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶುಕ್ರಾಜ್. ಶುಕ್ರಾಜ್, ಜನಪ್ರತಿನಿಧಿಗಳ ಆಶ್ವಾಸನೆ ಕೇವಲ ಚುನಾವಣೆವರೆಗೂ ಅಷ್ಟೇ, ಗೆದ್ದ ಮೇಲೆ ಆ ಕಡೆ ತಲೆನೂ ಹಾಕಲ್ಲ ಅನ್ನೋದಕ್ಕೆ ಇದು ಒಂದು ಕೂಡ ಸ್ಪಷ್ಟ ಉದಾಹರಣೆ. ಯಾಕಂದರೆ ಹಿಂದಿನಿಂದನೂ ಕೂಡ ಈ ರೀತಿಯ ಘಟನೆಗಳಾಗ್ತಾ ಇದೆ, ಜನ ಕೂಡ ನೋಡ್ತಾ ಇದ್ದಾರೆ. ಈ ಪಂಪಾ ಸರೋವರದ ಕತೆ ಕೂಡ ಹಾಗೆ ಆಗಿದೆ. ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಅವರ ಗಮನಕ್ಕೆ ಹೋಗಿಲ್ವಾ ಈ ವಿಚಾರ? ಶುಕ್ರಾಜ್. ಎಸ್ ಪೂರ್ಣಿಮಾ, ಏನು ಇದು ಪಂಪಾ ಸರೋವರ ಇದೆಯಲ್ಲ, ಇದು ಒಂದು ದೇಶದಲ್ಲೇ ಒಂದು ಹಿಂದೂ ಪವಿತ್ರತೆ ಹೊಂದಿರತಕ್ಕಂಥ ಒಂದು ಸ್ಥಳ ಅಂತಾನೆ ಕರೆಯಲಾಗುತ್ತೆ. ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಪ್ರಮುಖವಾಗಿ 5 ಸರೋವರಗಳಿದೆ. ಅದರಲ್ಲಿ ಕೂಡ ಈ ಪಂಪಾ ಸರೋವರ ಒಂದಾಗಿದೆ ಅಂತಾನೆ ಹೇಳ್ಬೋದು. ಏನು ವಿಧಾನಸಭಾ ಚುನಾವಣೆಗೂ ಮುನ್ನ ಮಾಜಿ ಸಚಿವರಾದಂತ ಶ್ರೀರಾಮುಲು ಅವರು ಈ ಒಂದು ಪಂಪಾ ಸರೋವರದಲ್ಲಿ ಇರ್ತಕ್ಕಂಥ ಒಂದು ಜಯಲಕ್ಷ್ಮಿ ದೇವಸ್ಥಾನ, ಒಂದು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ಜಯಲಕ್ಷ್ಮಿ ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡ್ತೀನಿ ಅಂತಂದು ಪುರಾತತ್ವ ಇಲಾಖೆಯಿಂದ ಒಂದು ಒಪ್ಪಿಗೆಯನ್ನು ಪಡೆದು ಇವರು ಯಾವುದೇ ಒಂದು ಮೂಲ ಸ್ವರೂಪಕ್ಕೆ ಧಕ್ಕೆ ಆಗದಂತೆ ನಾವು ಜೀರ್ಣೋದ್ಧಾರ ಮಾಡ್ತೀವಿ ಅಂತಂದು ಏನು ವಿಧಾನಸಭಾ ಚುನಾವಣೆಗೆ ಮುಂಚೆ ಬಂದಿದ್ರು. ಅದಾದ ನಂತರ ಅಲ್ಲಿ ಏನೋ ಒಂದು ಸರೋವರ ಇದೆ, ಅದನ್ನು ಮಾತ್ರ ಅವರು ಒಂದಿಷ್ಟು ಆಧುನಿಕ ಟಚ್ ಕೊಟ್ಟು ಅದನ್ನು ಸ್ವಲ್ಪ
ನೋಡುವಂತೆ ಮಾಡಿದ್ದಾರೆ. ಉಳಿದಂತೆ ದೇವಸ್ಥಾನ ವಿಚಾರಕ್ಕೆ ಬಂದ್ರೆ ಅಲ್ಲಿ ಒಂದಿಷ್ಟು ಸಾಕಷ್ಟು ವಿವಾದಗಳು ಕೂಡ ಆಗಿದ್ದುಂಟು. ಯಾಕಂತಂದ್ರೆ ಏನು ಆ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿರ್ತಕ್ಕಂಥ ಶ್ರೀಚಕ್ರ ಒಂದು ಇದು ಇದೆ, ಅದನ್ನ ಯಾವುದೇ ಕಾರಣಕ್ಕೂ ತೆಗಿಬಾರದು ಅನ್ನೋದು ಒಂದು ಆ ಪುರಾತತ್ವ ಇಲಾಖೆಯ ಒಂದು ಆದೇಶ ಕೂಡ ಇತ್ತು. ಆದ್ರೂ ಕೂಡ ಇದೆಲ್ಲದರ ನಡುವೆ ಆ ಒಂದು ಗರ್ಭಗುಡಿಯ ಒಂದು ಶ್ರೀಚಕ್ರವನ್ನು ಕಿತ್ತು ಹಾಕಿದ್ದು ಸಾಕಷ್ಟು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಸ್ಥಳೀಯರು ಕೂಡ ಒಂದು ಆರೋಪವನ್ನು ಮಾಡಿದ್ರು. ಎಲ್ಲ ಈ ಶ್ರೀರಾಮುಲು ಮತ್ತು ಜಾನರೆಡ್ಡಿ ಏನಿದೆ ಇವರೆಲ್ಲ ಬರೀ ನಿಧಿಗೋಸ್ಕರ ಇಂತಹ ಐತಿಹಾಸಿಕ ದೇವಸ್ಥಾನಗಳನ್ನು ಹುಡ್ಕೊಂಡು ಜೀರ್ಣೋದ್ಧಾರ ಒಂದು ಹೆಸರಿನಲ್ಲಿ ಇಂತಹ ಕೆಲಸ ಮಾಡ್ತಾರಂತ ಒಂದು ಅಲ್ಲಿಯ ಸಾರ್ವಜನಿಕರು ಕೂಡ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಆದ್ರೆ ಈಗ ನೋಡಿದ್ರೆ ಪಂಪಾ ಸರೋವರದಲ್ಲಿ ಜೀರ್ಣೋದ್ಧಾರ ಇರಲಿ, ಮೂಲಭೂತ ಸೌಕರ್ಯ ಕೂಡ ಸಿಗದಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿರತಕ್ಕಂಥದ್ದು. ಏನು ಈ ದೇಶದ ನಾನಾ ರಾಜ್ಯಗಳಿಂದ ಏನು ಬರ್ತಕ್ಕಂಥ ಪ್ರವಾಸಿಗರಾಗಿರ್ಬೋದು ಮತ್ತು ಭಕ್ತಾದಿಗಳಾಗಿರ್ಬೋದು, ಅವ್ರಿಗೆ ಸಾಮಾನ್ಯವಾಗಿ ಕುಡಿಯೋದಕ್ಕೆ ನೀರು ಕೂಡ ಅಲ್ಲಿ ಸಿಗ್ತಾ ಇಲ್ಲ, ಉಳ್ಕೊಳ್ಳೋದಕ್ಕೆ ಯಾವುದೇ ರೀತಿ ಭವನಗಳಿಲ್ಲ ಮತ್ತು ಶೌಚಾಲಯಗಳ ಸ್ಥಿತಿ ಅಂತಕ್ಕೂ ತುಂಬಾ ಕೆಟ್ಟದಾಗಿದೆ ಅಂತ ಹೇಳ್ಬೋದು. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಈಗ ಸ್ಥಳೀಯ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ನಾವು ತಿರುಪತಿ ಮಾದರಿಯಲ್ಲಿ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತಂದು ಏನು ಇವಾಗ ಪದೇ ಪದೇ ಹೇಳ್ತಾ ಇರ್ತಾರೆ. ಆದ್ರೆ ಅವರ ಕಣ್ಣಿಗೆ ಕೂಡ ಏನು ಪಂಪಾ ಸರೋವರ ಕಾಣ್ತಾ ಇಲ್ವಾ? ಯಾಕಂತಂದ್ರೆ ಅಂಜನಾದ್ರಿಂದ ಕೂಗಳತೆ ದೂರದಲ್ಲಿ ಇರ್ತಕ್ಕಂತಹ ಒಂದು ಐತಿಹಾಸಿಕ ಸ್ಥಳ ಇದಾಗಿದ್ದು, ಚುನಾವಣೆಗೆ ಮುಂಚೆ ಸುಮಾರು ವಾರಕ್ಕೆ 3-4 ಬಾರಿ ಅವರು ಇಲ್ಲಿಗೆ ಬರ್ತಾ ಇದ್ರು. ಗೆಳೆಯ ಶ್ರೀರಾಮುಲು ಜೊತೆಗೆ ಬಂದು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ರು. ಆದ್ರೆ ಈಗ ಅದನ್ನ ಎಲ್ಲವನ್ನೂ ಮರೆತಿದ್ದಾನೆ ಅಂತಂದು ಈ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಪೂರ್ಣಿಮಾ, ಶುಕ್ರಾಜ್, ತಮ್ಮೆಲ್ಲ ಮಾಹಿತಿಗಾಗಿ.